ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೋಟಿ ಕೋಟಿ ದುಡ್ಡನ್ನ ಸುರಿದಿದ್ಯಾ? ಕೈ ದಳ ಶಾಸಕರನ್ನ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಏನಾದರೂ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ಹುಟ್ತಾ ಇದೆ. ಯಾಕಂದ್ರೆ ಈ ಆರೋಪವನ್ನ ಸ್ಫೋಟಕವಾದಂಥ ಮಾಹಿತಿಯನ್ನ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಬಿಚ್ಚಿಟ್ಟಿದ್ದಾರೆ. ಕೈ ದಳ ಶಾಸಕರನ್ನ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಹಣ ಚೆಲ್ಲಿದ್ಯಾ? ಎಚ್ಡಿಕೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಕೆಡವೋಕೆ ದುಡ್ಡಿನ ಆಸೆಯನ್ನ ಹುಟ್ಟಿಸಿದ್ರ? ಆಪರೇಷನ್ ಕಮಲದ ಹಿಂದಿನ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ ಬಿಜೆಪಿ ಶಾಸಕರೊಬ್ರು. ತಮ್ಮದೇ ಪಕ್ಷದ ಶಾಸಕನ ಮಾತನ್ನ ಕೇಳಿದ್ರೆ ಕಮಲ ನಾಯಕರೇ ಶಾಕ್ ಆಗದೆ ಇರೋದಿಲ್ಲ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೋಟಿ ಕೋಟಿ ದುಡ್ಡನ್ನ ಸುರಿದಿದ್ಯಾ? ಹಾಗಾದ್ರೆ ಕೇಸರಿ ಪಡೆಯ ಕರಾಳತೆಯನ್ನ ತೆರೆದಿಟ್ಟಿದ್ದಾರೆ ಶಾಸಕ ಶ್ರೀಮಂತ್ ಪಾಟೀಲ್ ಅವರು. ನಾನು ಬಿಜೆಪಿಗೆ ಬರುವ ಮುನ್ನ ದುಡ್ಡಿನ ಆಫರ್ ಕೊಟ್ಟಿದ್ದು ನಿಜ ಅಂತ ಈಗ ಅವರು ಹೇಳಿದ್ದಾರೆ. ನಿಮಗೆ ಎಷ್ಟು ಹಣ ಬೇಕು ಕೇಳಿ ಅಂತ ಆಫರ್ ಅನ್ನ ಕೊಟ್ಟಿದ್ರಂತೆ. ಈ ರೀತಿ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಶಾಸಕ ಶ್ರೀಮಂತ್ ಪಾಟೀಲ್ ಅವರು. ಮಾಜಿ ಸಚಿವ ಹಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಾರೆ ಶ್ರೀಮಂತ್ ಪಾಟೀಲ್ ಅವರು. ಬಿಜೆಪಿ ತಮಗೆ ಆಫರ್ ಅನ್ನ ಕೊಟ್ಟಿರೋ ಬಗ್ಗೆ ಈಗ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಾಂಬ್ ಸಿಡಿಸಿದ್ರ ಹಾಗಾದ್ರೆ ಶ್ರೀಮಂತ್ ಪಾಟೀಲ್ ಅನ್ನುವಂಥ ಒಂದು ಅನುಮಾನವು ಇಲ್ಲಿ ಕಾಡ್ತಾ ಇದೆ. ನಿಮಗೆ ಎಷ್ಟು ಹಣ ಬೇಕು ಕೇಳಿ ಅಂತ ಆಫರ್ ಅನ್ನ ಕೊಟ್ಟಿದ್ರಂತೆ. ಏನು ಸಚಿವ ಸ್ಥಾನ ಕೈ ತಪ್ಪಿತ್ತು. ಶ್ರೀಮಂತ್ ಪಾಟೀಲ್ ಅವರು ಕೂಡ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸತ್ಯವನ್ನ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಹೇಳಿದ್ದಾರಾ? ಅಂದು ಹಣ ಬೇಡ, ಒಳ್ಳೆಯ ಸ್ಥಾನಮಾನ ಕೊಡಿ ಸಾಕು ಅಂತ ಹೇಳಿದ್ರಂತೆ. ಈಗ ಕೇಳಿದ್ದ ಸ್ಥಾನಮಾನ ಸಿಗದೆ ಇರುವುದಕ್ಕೆ ಬಿಜೆಪಿ ವಿರುದ್ಧವೇ ಹಾಗಾದ್ರೆ ಶ್ರೀಮಂತ್ ಪಾಟೀಲ್ ಅವರು ತಿರುಗಿ ಬಿದ್ರ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇದೆ. ಏನೋ ಗಮನಿಸಬಹುದು, ಕೈದಳ ಶಾಸಕರನ್ನ ತನ್ನತ್ತ ಸೆಳೆಯುವುದಕ್ಕೆ ಬಿಜೆಪಿ ಹಾಗಾದ್ರೆ ಹಣವನ್ನ ಚೆಲ್ಲಿತ್ತ? ಆಪರೇಷನ್ ಕಮಲದ ಹಿಂದಿನ ಸ್ಫೋಟಕ ಸತ್ಯವನ್ನ ಈಗ ಬಿಜೆಪಿ ಶಾಸಕರೊಬ್ಬರು ಬಾಯ್ಬಿಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೋಟಿ ಕೋಟಿ ದುಡ್ಡನ್ನ ಸುರಿದಿದ್ಯಾ ಅನ್ನುವಂಥ ಒಂದು ಸಣ್ಣ ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ ಎಚ್ಡಿಕೆ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನ ಕೆಡವುವುದಕ್ಕೆ ದುಡ್ಡಿನ ಆಸೆಯನ್ನ ಹುಟ್ಟಿಸಿದ್ರ ಹಾಗಾದ್ರೆ ಬಿಜೆಪಿಯ ನಾಯಕರು? ಇದಕ್ಕೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಇಂಥದ್ದೊಂದು ಅನುಮಾನಕ್ಕೆ ಈಗ ಒಂದು ಪುಷ್ಟಿ ಬರ್ತಾ ಇದೆ. ಅದು ಸ್ವತಃ ಕಾಗವಾಡ ಕ್ಷೇತ್ರದ ಬಿಜೆಪಿ ಶಾಸಕರು ಹಾಗೆ ಮಾಜಿ ಸಚಿವರಾಗಿರುವಂತ ಶ್ರೀಮಂತ್ ಪಾಟೀಲ್ ಅವರು ಹೇಳಿರುವಂತ ಈ ಮಾತು ಈಗ ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಸಮ್ಮಿಶ್ರ ಸರ್ಕಾರ ಉರುಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿತ್ತು. ಆದರೆ ಈಗ ಸಾಕಷ್ಟು ಜನ ನಾಯಕರುಗಳನ್ನು ಅಥವಾ ಶಾಸಕರನ್ನ ತನ್ನ ಪಕ್ಷಕ್ಕೆ ಸೆಳೆಯುವುದಕ್ಕೆ ಬಿಜೆಪಿ ಹಣದ ಆಸೆಯನ್ನ ಹುಟ್ಟಿಸಿತ್ತು ಅನ್ನೋದನ್ನ ಈಗ ಸ್ವತಃ ಶಾಸಕ ಶ್ರೀಮಂತ್ ಪಾಟೀಲ್ ಅವರೇ ಒಪ್ಕೊಂಡಿದ್ದಾರೆ. ನಾನು ಬಿಜೆಪಿಗೆ ಬರುವ ಮುನ್ನ ದುಡ್ಡಿನ ಆಫರ್ ಅನ್ನ ಕೊಟ್ಟಿದ್ದು ನಿಜ, ನಿಮಗೆ ಎಷ್ಟು ಹಣ ಬೇಕು ಕೇಳಿ ಅಂತ ಅವರು ಆಫರ್ ಅನ್ನ ಕೊಟ್ಟಿದ್ರು ಅನ್ನೋಂಥ ಸ್ಫೋಟಕ ಮಾಹಿತಿ, ಸ್ಫೋಟಕ ಸತ್ಯವನ್ನ ಈಗ ಬಾಯ್ಬಿಟ್ಟಿದ್ದಾರೆ. ತಮ್ಮದೇ ಪಕ್ಷದ ಶಾಸಕನ ಮಾತನ್ನ ಕೇಳಿದ್ರೆ ನಿಜಕ್ಕೂ ಕಮಲ ನಾಯಕರೇ ಶಾಕ್ ಆಗದೆ ಇರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಬಿಜೆಪಿಯ ಸಚಿವರುಗಳು ಅಥವಾ ಶಾಸಕರುಗಳು ಇದಕ್ಕೆ ಸ್ಪಷ್ಟತೆಯನ್ನ ಕೊಡಬೇಕಾಗತ್ತೆ. ಒಂದು ಕಡೆ ನಾವು ಗಮನಿಸಬಹುದು, ಶ್ರೀಮಂತ್ ಪಾಟೀಲ್ ಅವರು ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಚಿವರಾಗ್ತಾರೆ, ಸಚಿವಾಕಾಂಕ್ಷಿಯಲ್ಲಿ ಕೂಡ ಒಬ್ಬರಾಗಿದ್ರು. ಆದರೆ ಕೊನೆ ಕ್ಷಣದಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಹಾಗಾಗಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಈ ರೀತಿಯ ಸ್ಫೋಟಕ ಸತ್ಯವನ್ನ ಈಗ ಶ್ರೀಮಂತ್ ಪಾಟೀಲ್ ಅವರು ಹೇಳಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಕಾರಣ ಆಗ್ತಾ ಇದೆ. ಸಚಿವ ಸ್ಥಾನ ಅವತ್ತು ಹಣ ಬೇಡ, ಒಳ್ಳೆಯ ಸ್ಥಾನಮಾನ ಕೊಡಿ ಸಾಕು ಅಂತ ಅವರು ಹೇಳಿದ್ರಂತೆ. ಈಗ ಕೇಳಿದಂಥ ಸ್ಥಾನಮಾನ ಸಿಗದೆ ಇರುವುದಕ್ಕೆ ಬಿಜೆಪಿ ವಿರುದ್ಧವೇ ಹಾಗಾದ್ರೆ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ತಿರುಗಿ ಬಿದ್ದಿದ್ದಾರಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಈಗ ಶ್ರೀಮಂತ್ ಪಾಟೀಲ್ ಅವರು ಹೇಳಿರುವಂಥ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ.
ಸಿಎಂ ಬೊಮ್ಮಾಯಿಯವರ ಸಂಪುಟವನ್ನು ಸೇರೋದಕ್ಕೆ ಸಾಕಷ್ಟು ಸರ್ಕಸ್ಸನ್ನು ಮಾಡಿದ್ರು ಸಚಿವಾಕಾಂಕ್ಷಿಗಳು. ಅದರಲ್ಲಿ ಶ್ರೀಮಂತ್ ಪಾಟೀಲ್ ಅವರು ಕೂಡ ಒಬ್ಬರಾಗಿದ್ದರು. ಆದರೆ ಅವ್ರಿಗೂ ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಏನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನನಗೆ ಬೇಡ ಅಂತ ಕೂಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಹೇಳಿದ್ದನ್ನು ನಾವು ಇಲ್ಲಿ ಗಮನಿಸಿದ್ವಿ. ಆದರೆ ಈಗ ಏನು ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಈ ರೀತಿಯ ಒಂದು ಸತ್ಯವನ್ನು ಅವರು ಬಾಯ್ಬಿಟ್ಟಿದ್ದಾರಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಎಸ್, ಈಗ ಶ್ರೀಮಂತ್ ಪಾಟೀಲ್ ಅವರು ಹೇಳಿರುವಂತಹ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸ್ವತಃ ಬಿಜೆಪಿ ಶಾಸಕರಿಗೂ ಕೂಡ ಇದು, ನಾಯಕರುಗಳಿಗೂ ಕೂಡ ಇದು ಶಾಕಿಂಗ್ ವಿಚಾರ ಆಗಿರುತ್ತೆ. ಸಿಎಂ ಸಂಪುಟವನ್ನು ಸೇರುವುದಕ್ಕೆ ಸಚಿವಾಕಾಂಕ್ಷಿಗಳು ಸಾಕಷ್ಟು ಸರ್ಕಸನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಶ್ರೀಮಂತ್ ಪಾಟೀಲ್ ಅವರು ಕೂಡ ಇದ್ರು. ಆ ನಂತರ ಅವರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೂಡ ನೀಡಲಾಗುತ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಶ್ರೀಮಂತ್ ಪಾಟೀಲ್ ಅವರು ಹೇಳಿದ್ರು, ಸಚಿವನಾಗಿ ನಾನು ಕೆಲಸವನ್ನ ಮಾಡಿದ್ದೀನಿ, ಈಗ ನಿಗಮ ಮಂಡಳಿಯಾಗಿ ಅಧ್ಯಕ್ಷನಾಗಿ ಯಾಕೆ ಕೆಲಸವನ್ನ ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಹಾಗಾದ್ರೆ ಆಪರೇಷನ್ ಕಮಲಕ್ಕೇನೆ ಬಿಜೆಪಿ ಮುಂದಾಗಿತ್ತ? ಸಾಕಷ್ಟು ಜನ ಈಗ ಬಿಜೆಪಿಗೆ ಸೇರ್ಪಡೆ ಆಗಿರೋದನ್ನ ನಾವು ಗಮನಿಸಿದ್ವಿ. ಅವರೆಲ್ಲ ಕೂಡ ಹಣವನ್ನ ಕೊಟ್ಟೆ, ಹಾಗಾದ್ರೆ ಬಿಜೆಪಿಗೆ ಸೇರ್ಪಡೆ ಮಾಡಿದ್ಯಾ ಬಿಜೆಪಿ ಪಕ್ಷ ಅನ್ನುವಂಥ ಅನುಮಾನಕ್ಕೆ ಈಗ ಈ ಶ್ರೀಮಂತ್ ಪಾಟೀಲ್ ಅವರು ಹೇಳಿರುವಂಥ ಈ ಮಾತುಗಳು ಪುಷ್ಟಿ ಆಗ್ತಾ ಇದೆ. ಇನ್ನು ಈಗಾಗಲೇ ಪ್ರಮುಖವಾಗಿ ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿದೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಶ್ರೀಮಂತ್ ಪಾಟೀಲ್ ಅವರು ವ್ಯಕ್ತಪಡಿಸಿದ್ರು ಬೆಳಗಾವಿಯಲ್ಲಿ ಮಾತನಾಡ್ತಂಥ ಸಂದರ್ಭದಲ್ಲಿ. ಆದರೆ ಈಗ ಇನ್ನೂ ಕೂಡ 4 ಸಚಿವ ಸ್ಥಾನ ಭರ್ತಿ ಮಾಡುವುದಕ್ಕೆ ಸಿಎಂ ಬೊಮ್ಮಾಯಿ ಅವರು ಮುಂದಾಗ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಯಾವುದೇ ರೀತಿಯ ಇನ್ನೂ ಕೂಡ ಒಲವನ್ನು ತೋರಿಸಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ನೀಡುವುದಾಗಿ ಬಿಜೆಪಿ ಹೈಕಮಾಂಡ್ ಭರವಸೆಯನ್ನ ನೀಡಿದೆ ಅಂತ ಶ್ರೀಮಂತ್ ಪಾಟೀಲ್ ಅವರೇ ಹೇಳಿದ್ರು. ಆದರೆ ಇದೀಗ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು ಬಿಜೆಪಿಯಲ್ಲಿ ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಯಾಕಂದ್ರೆ ಅವ್ರಿಗೂ ಕೂಡ ಇದು ಶಾಕಿಂಗ್ ಆಗಿರುತ್ತೆ.